ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ನಮ್ಮ ಜೀವನ ಶೈಲಿನಲ್ಲಿ ಪ್ರತಿಯೊಬ್ಬರು ಕೂಡ ಬಹಳ ಸ್ಲಿಮ್ ಆಗಿ ಕಾಣಬೇಕು, ಸ್ಲಿಮ್ ಆಗಿರ್ಬೇಕು ಅಂತ ಆಸೆ. ಎಂತ ವಯಸ್ಸಾದ ಮುದುಕಿಗೂ ಕೂಡ ನಾವು ಬಹಳ ಸ್ಮಾರ್ಟ್ ಆಗಿ ಸ್ಲಿಮ್ ಆಗಿರ್ಬೇಕು ಅಂತ ಆಸೆ. ಯಂಗ್ಸ್ಟರ್ಸ್, ಒಂದು ಹುಡುಗ ಒಂದು ಹುಡುಗಿ ಕೂಡ ಬಹಳ ಸ್ಲಿಮ್ ಆಗಿ ಸ್ಮಾರ್ಟ್ ಆಗಿ ಒಳ್ಳೆ ಲುಕ್ ಕೊಡೋ ತರ ಇರಬೇಕು ಅನ್ನೋದು ಬಹಳ ಆಸೆ ಇರುತ್ತೆ. ಇದು ಸಹಜ, ತಪ್ಪೇನೂ ಅಲ್ಲ. ಆದ್ರೆ ನಮ್ಮ ಅದೃಷ್ಟೋ ದುರಾದೃಷ್ಟೋ ಏನೋ, ಇವತ್ತು 8-9 ವರ್ಷ ಹುಡುಗರೆಲ್ಲ ಏನು ಇಷ್ಟಪ್ಪ ದಪ್ಪ ಹೊಟ್ಟೆ ಇಟ್ಕೊಂಡು, ಇಷ್ಟಪ್ಪ ಕೆನ್ನೆ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಈ ತಾನೇ ಮೆಚೂರ್ಡ್ ಆಗಿರೋ ಹೆಣ್ಮಕ್ಳು, ಅವರು ಏನು 13-14 ವರ್ಷ ವಯಸ್ಸು ಅಂತಾರೆ. ನೋಡಿದ್ರೆ ಮೈಯೆಲ್ಲ ದಪ್ಪ, ಹೊಟ್ಟೆ ನೋಡು ಇಷ್ಟಪ್ಪ ಇರುತ್ತೆ. ವಾಕಿಂಗ್ ಮಾಡಕ್ ಹೊರಟ್ರೆ ಅಥವಾ ಏನಾದ್ರು ನಡ್ಕೊಂಡು ಹೋದ್ರೆ ನೋಡ್ಲಿಕ್ಕೆ ಒಂದು ಒಳ್ಳೆ ಲುಕ್ ಇಲ್ಲ, ಮತ್ತೆ ಒಂಥರ ಅಸಹ್ಯವ ಕಾಣ್ತಾರೆ, ಗಂಡಾಗ್ಲಿ ಹೆಣ್ಣಾಗ್ಲಿ. ಮೊನ್ನೆ ಯಾರೊಬ್ರು ನನ್ನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡ್ಬಂದಾಗ ಒಬ್ರು ಅಜ್ಜಿ ಹೇಳ್ತಾರು, ನಾನು ಬಹಳ ಸ್ಮಾರ್ಟ್ ಆಗಿ ಚೆನ್ನಾಗಿದ್ದೆ, ಕಾಲೇಜಲ್ಲೂ ಬಹಳ ಚೆನ್ನಾಗಿದ್ದೆ, ಮದುವೆ ಮುಂಚೆ ಚೆನ್ನಾಗಿದ್ದೆ, ಮದುವೆ ಆದ್ಮೇಲೆ ಚೆನ್ನಾಗಿದ್ದೆ, 2 ಮಕ್ಳು ತಾಯಿ ಆದಾಗ್ಲೂ ಚೆನ್ನಾಗಿದ್ದೆ. ಅದೇನೋ ಇದ್ದಕ್ಕಿದ್ದಾಗ ಸಿಕ್ಕಾಬಿಟ್ಟೆ ಅವನು ಇಲ್ಲೆಲ್ಲ ದಪ್ಪ ಆಗ್ಬಿಟ್ಟಿದ್ದೀನಿ, ನನ್ಗೆ ಇನ್ನೇನು ಕೊರತೆ ಇಲ್ಲ, ಒಳ್ಳೆ ಗಂಡ ಇದ್ದಾನೆ, ಒಳ್ಳೆ ಮಕ್ಳಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದೀನಿ, ನಾನು ನನ್ನ ಗಂಡನೂ ಒಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೆ ಸಂಬಳ ಬರುತ್ತೆ, ಎಲ್ಲ ಚೆನ್ನಾಗಿದ್ದೀವಿ. ಆದ್ರೆ ಇತ್ತೀಚೆಗೆ ನನಗೊಂದು ಒಳ್ಳೆ ಮದ್ವೆಗೆ ಹೋಗಕ್ಕೆ ಅಸಹ್ಯ ಅನ್ಸುತ್ತೆ. ಯಾವ್ದಾದ್ರು ಒಂದು ನಾಮಕರಣ, ಒಂದು ಒಳ್ಳೆ ಬರ್ತ್ಡೇ ಪಾರ್ಟಿ, ಹೀಗೆ ಏನಾದ್ರು ಒಂದು ಶುಭ ಸಮಾರಂಭಗಳಿಗೆ ಅಥವಾ ಎಲ್ಲರೂ ಶಾಪಿಂಗ್ ಎಲ್ಲರೂ ಹೋಗ್ಬೇಕು ಅಂದ್ರೆ ಜನ ನನ್ನನ್ನೇ ನೋಡ್ತಾರೆ ಅಂತ. ಯಾಕೆ ಅಂದ್ರೆ ಅಸಹ್ಯವಾಗಿದೆ ನನ್ನ ಶರೀರ, ಬಹಳ ಚೆನ್ನಾಗಿದ್ದಳು, ನನ್ಗೆ ಯಾಕೆ ಹಿಂಗಾದ್ನೋ ಗೊತ್ತಿಲ್ಲ. ಈ ಹೊಟ್ಟೆ ಇಷ್ಟು ದಪ್ಪ ಇದೆ, 60 kg ಇದ್ದೋಳು ಇವತ್ತು 98-100 kg ದಾಟಿಬಿಟ್ಟಿದ್ದೀನಿ, ಸಿಕ್ಕಾಬಟ್ಟೆ ವೆಯ್ಟ್ ಆಗಿಬಿಟ್ಟಿದ್ದೀನಿ, ಸಿಕ್ಕಾಬಟ್ಟೆ ಹೊಟ್ಟೆ ಬಂದಿದೆ. ನಾನು ಕೇಳಿದೆ, ನೀವು ಮಾಂಸ ತಿಂತೀರಾ ಅಂತ. ತಿಂತಾ ಇದ್ದಾಗ ನಾನು ಚೆನ್ನಾಗಿದ್ದೆ, ತಿನ್ನೋದು ಬಿಟ್ಟ ಮೇಲೆ ದಪ್ಪ ಆದೆ ಅಂದ್ರು. ನೋಡಿ ಏನಿದೆ ಸೀಕ್ರೆಟ್ ಇದರಲ್ಲಿ. ಇದು ಒಂದು ಕತೆ. ಇನ್ನೊಂದು, ಒಂದು ಹುಡುಗ ಈಗ ತಾನೇ BE ಮುಗಿಸ್ಬಿಟ್ಟು ಕೆಲಸ ಹುಡುಕ್ತಾ ಇದ್ದಾನೆ. ಕೆಲಸಕ್ಕೆ 2-3 ಇಂಟರ್ವ್ಯೂಗೆಲ್ಲ ಹೋದಂತೆ. ಹೋದಾಗ ಅವನಿಗೆ ಇಂಟರ್ವ್ಯೂಗೆ ಕೂರ್ಸಿದಲ್ಲ ಕುರ್ಚಿ ಮುಂದ್ಗಡೆ ಕೂತ್ಕೊಳ್ಳಕ್ಕೆ, ಅವನದು ಕೂರಕ್ಕೆ ಆಗ್ಲಿಲ್ವಂತೆ. ಯಾತು ಕೂರಕ್ಕಾಗ್ಲಿಲ್ಲ ಅಂದ್ರೆ ಸಿಕ್ಕಾಬಟ್ಟೆ ದಪ್ಪ ಆಗಿದ್ದಾನೆ. ಆಮೇಲೆ ಅವನು ಒಂಥರ ಗಾಬರಿ ಪಡ್ತಾನೆ. ಏನಂದ್ರೆ ಆ 2 ವೀಲರ್ ಅವ್ನಿಗೆ ಓಡಿಸ್ಕೊಂಡು ಹೋದ್ರೆ ಆ 2 ವೀಲರ್ ಟೈರ್ ಎಲ್ಲ ಅರ್ಧ ಕೆಳಗೆ ಹೋಗುತ್ತಂತೆ, ಅಷ್ಟು ವೇಟ್ ಇದ್ದಾನೆ. ಅಂದ್ರೆ 100 kg ಹೆಚ್ಚಿಗೆ ಇದ್ದಾನಂತೆ. ಹೀಗಾಗಿ ನಾನು ಬಸ್ಸಲ್ಲೇ ಓಡಾಡ್ತೀನಿ, ಯಾವ್ದಾರು ಇಂಟರ್ವ್ಯೂಗೆ ಹೋಗ್ಬೇಕು ಅಂದ್ರೆ ನಂಗೆ ಅಸಹ್ಯ, ಎಲ್ಲಾರು ಹೋಗ್ಬೇಕು ಯಾರ ಜೊತೆ ಫ್ರೆಂಡ್ಸ್ ಅಲ್ಲಿ ಹೋಗ್ಬೇಕಂದ್ರೆ ಎಲ್ಲ ಸ್ಲಿಮ್ ಆಗಿರುತ್ತೆ, ನಾನು ಮಾತ್ರ ಒಳ್ಳೆ ದಪ್ಪಕ್ಕಿದ್ದೀನಿ, ಸಿಕ್ಕಾಬಟ್ಟೆ ವೆಯ್ಟು ಅಂತ ಹೇಳ್ತಾರೆ. ಇನ್ನೊಂದು ಪ್ರಾಬ್ಲಮ್ಮು, ವಯಸ್ಸಾಗದಂತ ಒಬ್ಬ ತಾತ, ನಾನು ಬಹಳ ಚೆನ್ನಾಗಿ ವಾಕಿಂಗ್ ಮಾಡ್ತಿದ್ದೆ, ಎಕ್ಸರ್ಸೈಸ್ ಮಾಡ್ತಾ ಇದ್ದೆ, ಯೋಗ ಮಾಡ್ತಿದ್ದೆ, ಚೆನ್ನಾಗಿದ್ದಾಗ ಮೊಮ್ಮಕ್ಕಳ ಜೊತೆ ಆಟ ಆಡ್ತಿದ್ದೆ, ಮಗನ ಮನೆಗೆಲ್ಲ ಹೋಗ್ತಿದ್ದೆ ಊರಿಗೆ ನಡ್ಕೊಂಡು, ನಮ್ಮೂರಿಂದ ಒಂದು 10 ಕಿಲೋಮೀಟರ್ ಅಷ್ಟೆಲ್ಲ ಮಾಡ್ತಿದ್ದೆ. ಈಗ ಸಿಕ್ಕಾಬಟ್ಟೆ ದಪ್ಪ ಆಗ್ಬಿಟ್ಟಿದ್ದೀನಿ, ವೆಯ್ಟ್ ಜಾಸ್ತಿ ಆಗಿದ್ದೀನಿ, ಒಂದೊತ್ತು ಊಟ ಕೂಡ ಬಿಟ್ಟಿದ್ದೀನಿ, ದಪ್ಪ ಆಗಿದ್ದೀನಲ್ಲ ಅಂತೇಳಿ ಒಂದೊತ್ತು ಊಟ ಬಿಟ್ಟಿದ್ದೀನಿ ಅಂತ ಹೇಳಿ ಅವರು ಬಹಳ ಕೊರಗಿನಿಂದ ಹೇಳ್ಕೊಂಡ್ರು. ಇದನ್ನೆಲ್ಲ ನೋಡಿದಾಗ ಒಂದ್ ಕಡೆ ತಮಾಷೆ ಅನ್ಸುತ್ತೆ, ಒಂದ್ ಕಡೆ ಅಯ್ಯೋ ಪಾಪ ಅನ್ಸುತ್ತೆ. ಇವು ಎಷ್ಟು ಚೆನ್ನಾಗಿ ಸ್ಲಿಮ್ ಆಗಿದ್ದವ್ರು ದಿಢೀರ್ನ ಎಷ್ಟು ದಪ್ಪ ಆಗ್ಬಿಟ್ಟು 100-120 kg ಹೋಗ್ಬಿಡ್ತವ್ರು ಅಂದ್ರೆ ಬಹಳ ಕಷ್ಟ. ಇದಕ್ಕೆ ದೇಹದ ತೂಕ ಜಾಸ್ತಿ ಆಗಕ್ಕೆ ಕಾರಣ ಹಲವಾರು ಕಾರಣಗಳಿವೆ. ಮೆಡಿಕಲ್ ಸೈನ್ಸ್ ಇದಕ್ಕೆ ಒಬಿಸಿಟಿ ಅಂತ ಕರೀತಾರೆ. ಯಾವಾಗ ತೂಕ ಜಾಸ್ತಿ ಆಯ್ತು ಶರೀರದಲ್ಲಿ, ಮನುಷ್ಯನಿಗೆ ಅವನ ಲವಲವಿಕೆ, ಅವನ ಒಂದು ಚಟುವಟಿಕೆಗಳಲ್ಲಿ ಅಷ್ಟು ಆಸಕ್ತಿ ಕಮ್ಮಿ ಆಗಿಬಿಡುತ್ತೆ. ತೂಕ ಜಾಸ್ತಿ ಆದಾಗ ನಡೆಯೋದ್ರಲ್ಲಿ ಫಾಸ್ಟ್ ಇರಲ್ಲ, ತೂಕ ಜಾಸ್ತಿ ಆಗಿ ಫ್ಯಾಟ್ ಜಾಸ್ತಿ ಆದಾಗ ಏನೋ ಬಗ್ಗಿದ್ರೆ ಎತ್ಕೊಳಕ್ಕಾಗಲ್ಲ, ಯಾಕಂದ್ರೆ ಹೊಟ್ಟೆ ದಪ್ಪ ಇರುತ್ತೆ. ಆಮೇಲೆ ಏನಾದ್ರು ಓಡ್ಬಿಟ್ಟು ಏನೋ ಒಂದು ಬಸ್ ಹತ್ಬೇಕು ಅಥವಾ ಓಡ್ಬಿಟ್ಟು ಏನೋ ಒಂದು ತಗೊಂಬೇಕು, ಯಾರೋ ಕರ್ಕೊಂಡ್ಬರ್ಬೇಕು ಅಂತ ಓಡಕ್ಕಾಗಲ್ಲ, ನೋಡ್ಕೊಂಡು ನೋಡ್ಬಿಟ್ಟು ಒಬಿಸಿಟಿ ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಇನ್ನೊಂದು ಕಡೆ ಈ ಸಿಕ್ಕಾಬಟ್ಟೆ ದಪ್ಪ ಆಗ್ಬಿಟ್ರೆ ಮನೇಲಿ ಹೆಂಗಸರು, ಅವ್ರಿಗೆ ಬಹಳ ಕಷ್ಟ, ನಡೆಯೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದಕ್ಕೆಲ್ಲ ಬಹಳ ಕಷ್ಟ. ಇದಕ್ಕೆಲ್ಲ ಕಾರಣ ಏನು ಅಂತಂದಾಗ, ನಮ್ಮ ಅಪ್ಪ ದಪ್ಪ ಇಲ್ಲ, ನಮ್ಮ ಅಮ್ಮ ಬಹಳ ಸ್ಲಿಮ್ ಆಗಿ, ನಾನು ಎಷ್ಟು ದಪ್ಪಕ್ಕಿದ್ದೀನಿ, ಸಿಕ್ಕಾಬಟ್ಟೆ ವೇಟ್ ಇದೆ, 100-120 kg ಇದ್ದೀನಿ ಅಂತಾರೆ. ಆಮೇಲೆ ಸಿಕ್ಕಾಬಟ್ಟೆ ಫ್ಯಾಟ್ ಆದಾಗ ಮನುಷ್ಯನ ಒಂದು ಬಾಡಿ ಸ್ಟ್ರಕ್ಚರ್, ಆ ಒಂದು ಶರೀರದ ರಚನೆ ಏನ್ ಮಾಡಿದ್ರೆ ಭಗವಂತ ಅದು ವಿಕಾರವಾಗಿ ಕಾಣುತ್ತೆ. ಅದರಿಂದ ಜನನ ಅವ್ರನ್ನ ರೆಸ್ಪೆಕ್ಟ್ ಮಾಡಕ್ಕೆ ಇಷ್ಟಪಡಲ್ಲ. ಮತ್ತೆ ಟೀಕೆ ಮಾಡ್ತಾರೆ, ಏನು ಎಷ್ಟು ದಪ್ಪ ಇದ್ದಾನೆ ಇವನು,
ಏನು ಒಳ್ಳೆ ಎಷ್ಟು ಇದೆ ಅವನ ಬಾಡಿ ಏನು ತೂಕ ಇದೆ ನೋಡು, ಅಯ್ಯಪ್ಪ ಇವನೇನಾದ್ರು ಜೊತೆಲಿ ಕರ್ಕೊಂಡೋದ್ರೆ ವೆಹಿಕಲೇ ಪೀಸ್ ಆಗ್ಬಿಡುತ್ತೆ ಅನ್ನೋ ಆ ಮಟ್ಟದಲ್ಲಿ ಟೀಕೆ ನಡೀತಾ ಇದೆ ಇವತ್ತಿನ ದಿವಸ. ಇನ್ನೊಂದು ಕಡೆ ಒಬ್ಬರು ಬಂದು ಮಾತಾಡ್ತಾ ಇದ್ರು ನನ್ನ ಜೊತೆ, ನೋಡಿ 6 ವರ್ಷದಿಂದ ನಮ್ಮ ಮಗಳಿಗೆ ಗಂಡು ಹುಡುಕ್ತಾ ಇದ್ದೀವಿ, ಎಲ್ಲ ಬರ್ತಾರೆ, ನಮ್ಗೆ ಹೇಳೋ ಆಸ್ತಿ ನೋಡಿ ನಮ್ಮ ಒಂದು ಲೆವೆಲ್ ನೋಡಿ ಎಲ್ಲ ಬಂದು ಹೆಣ್ಣು ನೋಡ್ಕೊಂಡು ಹೋಗ್ತಾರೆ. ಕೊನೆಯಲ್ಲಿ ನೋಡಿದ ತಕ್ಷಣ ತುಂಬ ಹುಡುಗಿ ದಪ್ಪ ಇದ್ದಾಳೆ ರೀ, ಮದುವೆ ಮುಂಚೆನೇ ಹುಡುಗಿ ದಪ್ಪ ಇದ್ದಾಳೆ, ಇನ್ನು ಮದುವೆ ಆದ್ಮೇಲೆ ಇನ್ನು ಹೆಂಗೆ ಆಗ್ತಾಳೋ ಹೇಳು, ಬೇಡಪ್ಪ ಅಂದ್ಬಿಡ್ತಾರೆ. ಇನ್ನೊಂದು ಇದೇ ತದ್ವಿರುದ್ಧವಾಗಿ ಹೇಳೋದಾದ್ರೆ, ನಮ್ಮ ಸ್ನೇಹಿತರು ಮಗ ಒಬ್ಬಿದ್ದಾನೆ, ಅವನಿಗೆ ತಾನೇ ಮೆಡಿಕಲ್ ಡಾಕ್ಟರ್ MBBS ಮಾಡ್ದ. ಅವನಿಗೆ ಇದಕ್ಕಿದ್ದಾಗೆ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡೋಕೆ ಒಂದು ಹುಡುಗಿ ಲವ್ ಮಾಡ್ತಿದ್ದ. ಲವ್ ಮಾಡುವಾಗ ಹುಡುಗಿನ ಲವ್ ಮಾಡುವಾಗ ಅವನು ಭಾಳ ಚೆನ್ನಾಗಿದ್ದಂತೆ. ಅದೇನಾಯ್ತೋ ಏನೋ, ಅದು ಯಾವ ದುಶ್ಚಟಗಳಿಗೆ ಬಲಿಯಾದ್ನೋ, ಸ್ಮೋಕ್ ಮಾಡ್ತಿದ್ನೋ, ಕುಡಿತಿದ್ನೋ, ಏನು ಮಾಡ್ತಿದ್ನೋ ಗೊತ್ತಿಲ್ಲ. ದಿಢೀರ್ನ 6 ತಿಂಗಳಲ್ಲೇ ಅವನು ಇನ್ನೇನು ಅದೇ ಹುಡುಗಿನ ಮದುವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರು. ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಇಬ್ರು ತೀರ್ಮಾನ ಮಾಡಿದ್ರು. 6 ತಿಂಗಳು ಅದೇನಾಯ್ತೋ ಏನೋ, ದಿಢೀರ್ನೇ ಒಂದು ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಟ್ಟ. ಇದು ಯಾವುದೋ ಒಂದು ರೀತಿ ಕಾಯಿಲೆ ಇರಬೇಕು ಅಂತ ಹೇಳಿ ಅವರು ಎಲ್ಲ ಕಡೆ ಡಾಕ್ಟರ್ ಹತ್ರ ತೋರಿಸಿದಾಗ ಎಲ್ಲ ರಿಪೋರ್ಟ್ ನಾರ್ಮಲ್ ಇದೆ, ಸ್ವಲ್ಪ ಎಣ್ಣೆ ತಿನ್ನೋ ಪದಾರ್ಥ ಕಮ್ಮಿ ಮಾಡಿ ಮತ್ತೆ ಸ್ವಲ್ಪ ವಾಕಿಂಗು ಜಾಗಿಂಗ್ ಮಾಡಿಸಿ ಅಂತ ಹೇಳಿದಂತೆ. ವಾಕಿಂಗು ಜಾಗಿಂಗು ಮಾಡಿಸಿದ್ರು ಕೂಡ ಅವನಿಗೆ ಫ್ಯಾಟ್ ಬರ್ನ್ ಆಗ್ತಿಲ್ಲ, ದಿನ ದಪ್ಪ ಆಗ್ತದೆ. ಆ ಹುಡುಗಿ ಏನು ಮಾಡಿದ್ಲು, ಲವ್ ಮಾಡುವಾಗ ಚೆನ್ನಾಗಿ ಸ್ಮಾರ್ಟಾಗಿ ಸ್ಲಿಮ್ ಆಗಿದ್ದ. 6 ತಿಂಗಳಲ್ಲೇ ಅವ್ರಿಗೇನು ಜನವರಿಲೇನೋ ಎಂಗೇಜ್ಮೆಂಟ್ ಮಾಡಿದ್ರು, ಈ ಲಾಸ್ಟ್ ಇಯರ್ ಜನವರಿಲಿ, ಆಗಸ್ಟ್ ಸೆಪ್ಟೆಂಬರ್ಲೇನೋ ಮದುವೆ ಇಟ್ಕೊಂಡಿದ್ರು. ಅಷ್ಟೊಳಗೊಂದು ದಪ್ಪ ಆಗಿದ ತಕ್ಷಣ ಅವ್ನು ದಪ್ಪ ಅನ್ನೋದೇ ಒಂದು ನೆಪದಲ್ಲಿ ಮದುವೆನೇ ಕ್ಯಾನ್ಸಲ್ ಮಾಡಿಬಿಟ್ರು, ಬೇಡಪ್ಪ ಇವನಿಗೆ ದಪ್ಪ. ಈ ದಪ್ಪ ಅನ್ನೋದು, ಒಬಿಸಿಟಿ ಅನ್ನೋದು ಎಷ್ಟು ನಮಗೆ ಸ್ಥಾನ ಮಾನ ಮತ್ತೆ ಆರೋಗ್ಯಕ್ಕೆ ಕಳಂಕ ತರುತ್ತೆ ಅಂದ್ರೆ ಅದು ಅನುಭವಿಸೋರ್ಗೆ ಗೊತ್ತು. ಒಂದು ಒಳ್ಳೆ ಕುರ್ಚಿ ಮೇಲೆ ಕೂತ್ಕೊಳಕ್ಕಾಗಲ್ಲ, ಈ ಕುಂಡೆಗಳೆಲ್ಲ ದಪ್ಪ ಆಗ್ಬಿಟ್ಟಿರ್ತದೆ ಒಬಿಸಿಟಿ ಇದ್ರೆ, ಹೆಂಗಸರಿಗಾಗ್ಲಿ ಗಂಡಸರಿಗಾಗ್ಲಿ ನಮ್ಮ ಲವಲವಿಕೆಯಿಂದ ಓಡಾಡಕ್ಕಾಗಲ್ಲ. ಒಂದು ಯಾವಾಗ ನಮ್ಗೆ ಶರೀರದಲ್ಲಿ ಒಬಿಸಿಟಿ ಜಾಸ್ತಿ ಆಯ್ತು, ತೂಕ ಜಾಸ್ತಿ ಆಯ್ತು, ಹೊಟ್ಟೆ ಫ್ಯಾಟ್ ಯಾವಾಗ ಜಾಸ್ತಿ ಆಯ್ತು, ಅವಾಗ ಏನಾಗುತ್ತೆ, ಅವನಿಗೆ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ, ನಾಳೆ ಹೋಗೋಣ, ನಾಳೆ ಕೊಟ್ರಾಯ್ತು, ನಾಳೆ ತಗೊಂಡ್ರಾಯ್ತು ಅಂದ್ರೆ ಈ ಪೋಸ್ಟ್ಪೋನ್ಮೆಂಟ್ ನೇಚರ್ ಶುರುವಾಗುತ್ತೆ. ಯಾಕಂದ್ರೆ ಬಾಡಿ ತೂಕದಿಂದ ಯಾವಾಗ ಬಾಡಿ ವೆಯ್ಟ್ ಜಾಸ್ತಿ ಆಯಿತು, ಅವನಲ್ಲಿ ಯಾವಾಗಲೂ ಒಂದು ನಿರಾಸಕ್ತಿ, ಆಸಕ್ತಿನೇ ಇರೋದಿಲ್ಲ. ಈ ಎಲ್ಲ ಗೊಂದಲಗಳಿಗೆ ಏನು ಪರಿಹಾರ ಅಂತ ಕೇಳಿದ್ರೆ ಡಾಕ್ಟರ್ ಒಂದು ಮಾತ್ರೆ ಕೊಡ್ತಾರೆ. ಇಲ್ಲ ಅದಲ್ಲೂ ವರ್ಕೌಟ್ ಆಗಲಿಲ್ಲ, ಸರಿಯಾಗಿ ರಿಪೇರಿ ಆಗಲಿಲ್ಲ, ಫ್ಯಾಟ್ ಕರಲಿಲ್ಲ ಅಂದರೆ ಅವ್ರೇನು ಮಾಡ್ತಾರೆ, ಜಿಮ್ಗೆ ಹೋಗಿ ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ಅಂತ. ಆದರೆ ಇಂದಿನ ಕಾಲದಲ್ಲಿ ಈ ಥರ ಒಬಿಸಿಟಿ ಇದ್ದಂಥವ್ರಿಗೆ ಏನೆಲ್ಲ ಪ್ರಯೋಗ ಮಾಡಿ ಅದನ್ನು ಕಮ್ಮಿ ಮಾಡ್ತಿದ್ರು ಅನ್ನೋದನ್ನ ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀವಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರಾಮಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಈ ವೆಯ್ಟ್ ಜಾಸ್ತಿ ಆದಾಗ, ಶರೀರದ ತೂಕ ಜಾಸ್ತಿ ಆದಾಗ ಒಬಿಸಿಟಿ ಅನ್ನೋ ಕಾಯಿಲೆ ಬರುತ್ತೆ ಅಂತ. ತೂಕ ಜಾಸ್ತಿ ಇದ್ರೆ ಒಬಿಸಿಟಿ ಇದೆ ಅಂತ. ಅದಕ್ಕೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಟೆಸ್ಟ್ ಮಾಡ್ತಾರೆ ಡಾಕ್ಟರ್ಗಳು. ಈ BMI ಅನ್ನ ಟೆಸ್ಟ್ ಮಾಡಿದಾಗ ನಿಮ್ಮ ವೆಯ್ಟು ನಿಮ್ಮ ಹೈಟು ಎರಡೂ ತಗೊಂಡು ನೋಡಿದಾಗ ಆ BMI ಎಷ್ಟು ಬರುತ್ತೆ ಅಂತ ನೋಡ್ತಾರೆ. ಆ BMI ಬಾರ್ಡರ್ ಇದ್ರೆ ಓಕೆ, BMI ಗಿಂತ ಆ ರಿಸಲ್ಟ್ ಜಾಸ್ತಿ ಆದಾಗ ನೀವು ತೂಕ ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಕಿಡ್ನಿಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಯಾವಾಗ ಈ ಸಣ್ಣ ಸಣ್ಣ ಕಿಡ್ನಿಗಳು ನಮ್ಮ ಶರೀರದಲ್ಲಿ, ಇಲ್ಲಿ ಕಿಡ್ನಿ ಇದೆಯಲ್ಲ, ಆ ಸಣ್ಣ ಸಣ್ಣ ಕಿಡ್ನಿಗಳಿಗೆ ಸಿಕ್ಕಾಬಟ್ಟೆ ಭಾರ ಬಿದ್ದಾಗ ಕಿಡ್ನಿಗೆ ಯಾವ ಬೇಕಾದ್ರೆ ಏನ್ ಬೇಕಾದ್ರೂ ಆಗ್ಬೋದು. ತೂಕ ಜಾಸ್ತಿ ಆದಷ್ಟು ಕಿಡ್ನಿಗೆ ತೊಂದರೆ ಆಗತ್ತೆ ಒಂದು. ಎರಡನೇದು, ನಮ್ಮ ಜೀರ್ಣ ಶಕ್ತಿ ಕುಂದುತ್ತಾ ಹೋಗುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಈ ಒಬಿಸಿಟಿ.
ಯಾವಾಗ ಈ ತೂಕ ಜಾಸ್ತಿ ಆಯಿತು, ಚೆನ್ನಾಗಿ ಜೀರ್ಣ ಆಗೋದಿಲ್ಲ, ಅಜೀರ್ಣತೆ ಜಾಸ್ತಿ ಆದಾಗ ಅನ್ನೋ ತೇಗ್ ಬರುತ್ತೆ. ಬಾಯೆಲ್ಲ ಉಳಿ ಉಳಿ ಥರ ಅನ್ಸುತ್ತೆ. ಸಿಕ್ಕಾಬಟ್ಟೆ ಎದೆಲಿ ಹುರಿ, ಹೊಟ್ಟೆಲಿ ಸಂಟ, ಹೊಟ್ಟೆಯೊಳಗೆ ಬೆಂಕಿ ಹಾಕ್ದಂಗೆ ಆಗುತ್ತೆ. ಅಸಿಡಿಟಿ ಅಂತಾರೆ, ಗ್ಯಾಸ್ಟ್ರಿಕ್ ಅಂತಾರೆ, ಏನೆಲ್ಲ ಕರೀತಾರೆ. ಕಾರಣ ಈ ಒಂದು ಒಬಿಸಿಟಿ, ಅತಿಯಾದ ತೂಕ, ಶರೀರದಲ್ಲಿ ಅಧಿಕವಾದಂಥ ಫ್ಯಾಟ್ ಜಾಸ್ತಿ ಆದಾಗ ನಮ್ಮ ಏಜು, ನಮ್ಮ ವೇಟ್ಗೆ ಮೀರಿದಷ್ಟು ಕೊಬ್ಬು ಬಾಡಿಯಲ್ಲಿ ಶೇಖರಣೆ ಆದಾಗ ಇಲ್ಲೆಲ್ಲ ಒಂದು ರೀತಿ ದಪ್ಪ ದಪ್ಪ ಕಾಣುತ್ತೆ. ಕೆಲವರಿಗೆ ಒಳ್ಳೆ ಆಟೋ ರಿಕ್ಷದ ಟೈರ್ ಥರ ಕಾಣುತ್ತೆ, ಕೆಲವರಿಗೆ ಲಾರಿ ಇದು ಬಸ್ಸು ಲಾರಿ ಟೈರ್ ಇದು ಆ ಥರ ಕಾಣುತ್ತೆ, ಕೆಲವೊಳಗೆ ಹಿತ್ತಾಳೆ ಪಾತ್ರೆ ಥರ ಕಾಣುತ್ತೆ. ಇದನ್ನ ಕಾಲದಲ್ಲಿ ಇದಕ್ಕೆ ಲಂಬೋದರ ಅಂತ ಕರೀತಾರೆ. ಲಂಬೋದರ ಅಂದರೆ ಗಣಪತಿ ಹೆಸರು. ಲಂಬೋದರ ದಪ್ಪವಾದಂಥ ಹೊಟ್ಟೆ ಉಳ್ಳವನಿಗೆ ಲಂಬೋದರ ಅಂತಾರೆ. ಓಂ ಲಂಬೋದರಾಯ ನಮಃ ಅಂತ ನಾವು ಗಣಪತಿಗೆ ಅರ್ಚನೆ ಮಾಡುವಾಗ ಹೇಳ್ತೀವಿ. ಲಂಬೋದರ ಅಂದರೆ ದಪ್ಪದು ಉಗ್ರಾಣದಂತಿರುವಂಥ ಹೊಟ್ಟೆ ಉಳ್ಳವನಿಗೆ ಲಂಬೋದರ ಅಂತ. ಅದಕ್ಕೆ ಜನ ಇವತ್ತು ದಿವಸ ಲಂಬೋದರ ಲಂಬೋದರ ಅಂತ ಟೀಕೆ ಮಾಡ್ತಾರೆ. ಯಾಕೆಂದ್ರೆ ದಪ್ಪ ಹೊಟ್ಟೆ ಜಾಸ್ತಿ ಇದೆ ಅಂತ. ಈ ಆಯುರ್ವೇದ ಶಾಸ್ತ್ರದಲ್ಲಿ ಮತ್ತೆ ಈ ಒಂದು ಪತಂಜಲಿ ಯೋಗ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಪತಂಜಲಿ ಮುನಿಗಳಂದ್ರೆ, ನಮ್ಮ ಎದೆ ಏನಿದೆಯೋ ಅಲ್ಲಿ ಕೈ ಹಾಕಿದ್ರೆ ಪಟಾರ್ ಅಂತ ಕೆಳಗೆ ಬೀಳ್ಬೇಕಂತೆ, ಹೊಟ್ಟೆಯಿಂದ ಕೆಳಗೆ. ಅಂದ್ರೆ ಇಲ್ಲಿ ಹಾಕಿದ್ಕೆ ನಿಧಾನಕ್ಕೆ ಹಿಂಗೆ ಜಾರ್ಬೇಕಂತೆ. ಇಲ್ಲಿ ಹಾಕಿದ್ಕೆ ಇಲ್ಲೇ ಬಂದು ನಿಂತ್ಕೊಂಡ್ಬಿಟ್ರೆ ಇಲ್ಲಿ ಹೊಟ್ಟೆ ದಪ್ಪ ಇದೆ ಅಂತ ಅರ್ಥ. ಇದು ಸೂತ್ರ. ಇಲ್ಲಿ ಹಾಕಿದ ಕೈ ಸಲೀಸ ಕೆಳಗೆ ಬಿದ್ರೆ ಇಲ್ಲಿ ಯಾವುದೋ ಡಿಸ್ಟರ್ಬೆನ್ಸ್ ಇಲ್ಲ ಅಂತ. ಇಲ್ಲಿ ಹಾಕಿದ ಕೈ ಇಲ್ಲಿ ಬಂದು ತಡ್ಕೊಂಡು ಇದೆ ಅಂದ್ರೆ ನಮ್ಮ ಹೊಟ್ಟೆ ದಪ್ಪಕ್ಕಾಗಿದೆ ಅಂತ ಅರ್ಥ. ಒಮ್ಮೆ ನಾನು ಒಂದ್ಸಲ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನನ್ನ ಪಕ್ಕದ ಸೀಟ್ನಲ್ಲಿ ಒಬ್ರು ಕೂತಿದ್ರು. ಅವ್ರ ಸೀಟ್ ಒಳಗೆ ಬರೋಕ್ಕೆ ಕಷ್ಟ ಆಯ್ತು, ಕೂತ್ಕೊಳ್ಳೋಕೆ ಕಷ್ಟ ಆಯ್ತು. ಯಾಕಂದ್ರೆ ಹೊಟ್ಟೆ ಸಿಕ್ಕಾಪಟ್ಟೆ ಇದೆ. ಆ ಫ್ಲೈಟಲ್ಲಿ ಸೀಟ್ ಇರೋದು ಚಿಕ್ಕ ಚಿಕ್ಕ ಪ್ಯಾಸೇಜು, ಅದರೊಳಗೆ ನಾವೇ ಹೋಗೋದು ಕಷ್ಟ. ಅಂಥದ್ರಲ್ಲಿ ಅವ್ರು ಹೊಟ್ಟೆ ಹೊತ್ಕೊಂಡು ಬರ್ಬೇಕಾದ್ರೆ ಅವ್ರಿಗೆ ಎಲ್ಲೂ ಕೂರ್ಸೋಕ್ಕೂ ಜಾಗ ಆಗಲೇ ಇಲ್ಲ. ಸುಮಾರು 4 hours ಫ್ಲೈಟಲ್ಲಿ ಹಾಗೆ ನಿಂತಿದ್ರು ಅವರು. ಯಾಕೆಂದ್ರೆ ಕೂರಕ್ಕಾಗ್ತಿಲ್ಲ. ಇಷ್ಟಪ್ಪ ಕುಂಡೆಗಳು, ಹೊಟ್ಟೆ ನೋಡಿದ್ರೆ ಇಷ್ಟಪ್ಪ. ಕೊನೆಗೆ ಅವ್ರಿಗೆ ಯಾವುದೋ ಒಂದು ಚಿಕ್ಕದೊಂದು ಚೇರ್ ಹಾಕಿದ್ರು, ಅದು ಚೇರ್ ಮೇಲೆ ಕೂರಕ್ಕೆ ಆಗ್ಲಿಲ್ಲ ತುಂಬ ಹೊತ್ತು. ಯಾಕಂದ್ರೆ ಒಂದ್ ಸೈಡ್ಗೆ ಚೇರ್ ಸಾಕಾಗ್ತಿಲ್ಲ ಅದು. ಇದೆಲ್ಲ ನೋಡಿದಾಗ ಪ್ರಯಾಣ ಮಾಡುವಾಗ, ಕೂರುವಾಗ, ನಿಲ್ಲುವಾಗ, ಮತ್ತೆ ಅವ್ರು ಕಾರಲ್ಲಿ ಹೋಗೋಕ್ಕೂ ಕೂಡ ಕಷ್ಟ ಆಗ್ತಿತ್ತು. ಕಾರಲ್ಲಿ ಡೋರ್ ತೆಗೆದು ಒಳ ಕೂರೋಕ್ಕೂ ತುಂಬಾ ಕಷ್ಟ ಪಡ್ತಾ ಇದ್ರು. ಯಾತಕ್ಕೆ ಅಂದ್ರೆ ವಿಪರೀತವಾದಂಥ ಫ್ಯಾಟು. ಈ ಒಬಿಸಿಟಿ ಇರೋದು ಒಂದು ಕಾಯಿಲೆ ಅಂತ ಡಿಸೈಡ್ ಮಾಡಿದ್ದಾರೆ ಇವತ್ತಿನ ದಿವಸ ಡಾಕ್ಟರ್ಗಳು ಮೆಡಿಕಲ್ ಸೈನ್ಸ್ ಅಲ್ಲಿ. ಒಬಿಸಿಟಿ ಅಂದ್ರೆ ಅಧಿಕವಾದಂಥ ಶರೀರ ತೂಕ ಒಂದು ದೊಡ್ಡ ಕಾಯಿಲೆ ಅಂತೇಳಿ. ಒಂದು ಸಲ ಹೊಟ್ಟೆ ಜಪ್ಪ ಆಯ್ತು ಅಂದ್ರೆ ಕರ್ಸೋದು ಕಷ್ಟ. ಏನೇ ಜಿಮ್ ಮಾಡಿ ವಾಕ್ ಮಾಡೋ ಕೂಡ ಹೋಗಿಲ್ಲ ಅಂದ್ರೆ ಅದೊಂದು ಕಾಯಿಲೆ ಇದೆ ಅಂತ ಅರ್ಥ. ಇಂದ ಇಂದಿನ ಕಾಲದಲ್ಲಿ ಚೆನ್ನಾಗಿ ತುಪ್ಪ, ಬೆಣ್ಣೆ ಮತ್ತೆ ಮೃಷ್ಟಾನ್ನ ಭೋಜನಗಳು ಮಾಡಿ 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 ಹೊಟ್ಟೆ ಚೆನ್ನಾಗಿ ದಪ್ಪ ಬರ್ಸ್ಕೊಂಡ್ರೆ ಅದು ತಕ್ಕನಂತೆ ಅದಕ್ಕೆ ಕರಗಿಸೋ ಟೆಕ್ನಿಕ್ ಕೂಡ ಕಲ್ಲನ್ನು ಕೂಡ ಕಲ್ತ್ಕೊಂಡಿದ್ರಂತೆ. ಗರಡಿ ಮಾಡ್ತಿರ್ಲಿಲ್ಲ, ಅದು ಇವಾಗ ಜಿಮ್ ಅಂತೀವಿ, ಅವತ್ತಕ್ಕೆ ಅದೇ ಗರಡಿ ಮನೆ ಅಂತ ಹೇಳ್ತಾರೆ. ಆ ಗರಡಿಗೂ ಹೋಗ್ತಾ ಇರಲಿಲ್ಲ, ವಾಕಿಂಗು ಇಲ್ಲ, ಜಾಗಿಂಗು ಇಲ್ಲ, ಏನೂ ಮಾಡ್ತಿಲ್ಲ. ಆದರೆ ಜಪ ತಪ ಮಾಡಿಕೊಂಡು ಅದನ್ನ ಹೊಟ್ಟೆ ಇರ್ತಂಥ ಫ್ಯಾಟ್ ಅನ್ನ ಮಂತ್ರ ಮುಖೇನ ಬರ್ನ್ ಮಾಡಿ ಅದನ್ನೆಲ್ಲ ಕರಗಿಸಿ ಮೆಲ್ಟ್ ಮಾಡಿ ಮಲ ಮೂತ್ರದಿಂದ ಹೊರಗಾಗ್ತಿದ್ರಂತೆ. ಆ ಒಂದು ವಿಶೇಷವಾದಂಥ ವಿದ್ಯೆಯನ್ನ ಅಗ್ನಿತಂತ್ರಸಾರದಲ್ಲಿ ಈ ಒಂದು ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಯಾವಾಗ ನಾವು ಊಟ ಮಾಡಿದ ತಕ್ಷಣ ಊಟ ಮಾಡಿದ 10 ನಿಮಿಷಕ್ಕೆ ಮಲ್ಕೊಂಡ್ಬಿಟ್ರೆ ಹೊಟ್ಟೆ ಬರೋಕ್ಕೆ ಶುರು ಆಗ್ಬಿಡುತ್ತೆ. ಅದರಿಂದ ಊಟ ಮಾಡಿದ ತಕ್ಷಣ ಕಡೆ ಪಕ್ಷ 30-40 ನಿಮಿಷ ಗ್ಯಾಪ್ ಇರ್ಬೇಕಂತೆ. ಎಲ್ಲಾ ತಿಂದ ಪದಾರ್ಥ ಜಠರದಿಂದ ಕೆಳಗಿಳಿಬೇಕಂತೆ. ಆಗ ಮಲಗಿದ್ರೆ ನಮಗೆ ಹೊಟ್ಟೆ ಬರೋದಿಲ್ಲ. ಒಂದು ಇದು ಆಯುರ್ವೇದ ಮತ್ತೆ ಪತಂಜಲಿ ಶಾಸ್ತ್ರ ಹೇಳುವಂಥದ್ದು. ಎರಡನೇದು, ಯಾರು ಹೆಚ್ಚಿಗೆ ನೀರು ಕುಡಿಯಲ್ವೋ ಅವ್ರಿಗೆ ಹೊಟ್ಟೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ದಿನ 3-4 ಲೀಟರ್ ಉಷಾಪಾನ ಮಾಡಿ ಬೆಳಗ್ಗೆ ಹೊತ್ತು ನೀರು ಕುಡೀರಿ ಅಂತ ಶಾಸ್ತ್ರ ಹೇಳುತ್ತೆ. ಇದಲ್ಲದೆ ಮಧ್ಯಾಹ್ನ ಹೊತ್ತು ಯಾರು ಮಲಗ್ತಾರೋ ಅವ್ರಿಗೆ ಹೊಟ್ಟೆ ಜಾಸ್ತಿ ಆಗುತ್ತೆ. ಮಧ್ಯಾಹ್ನ ಹೊತ್ತು ಎಲ್ಲೇ ಮಲಗಿದ್ರೆ ಅವ್ರಿಗೆ ಹೊಟ್ಟೆ ಬರೋಕ್ಕೆ ಶುರುವಾಗತ್ತೆ ಅಂತ ಹೇಳ್ತಾರೆ. ಅದರಿಂದ ಮಧ್ಯಾಹ್ನ ನಿದ್ದೆ ಮಾಡಬಾರ್ದು, ನಿಷಿದ್ಧ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತಾರೆ. 4ನೇ ರೀಸನ್ ಏನಪ್ಪಾ ಅಂತಂದ್ರೆ, ನಾವು ಗಡಿಬಿಡಿಯಾಗಿ ತಿಂದುಬಿಟ್ರೆ ಹೊಟ್ಟೆ ಜಾಸ್ತಿ ಬರುತ್ತೆ. ಅದರಿಂದ ಚೆನ್ನಾಗಿ ಆಹಾರವನ್ನ ಚೆನ್ನಾಗಿ ಅಗದು ನಿಧಾನಕ್ಕೆ ತಿನ್ಬೇಕಂತೆ. ಆಗ ಹೊಟ್ಟೆ ಬರೋದಿಲ್ಲ. ಅಧಿಕವಾದ ಫ್ಯಾಟ್ ಅನ್ನ ಚೆನ್ನಾಗಿ ಅಗದು
ಕಾರ್ಬೋಹೈಡ್ರೇಟ್ಸು, ವೈಟಮಿನ್ಸು, ಪ್ರೋಟೀನ್ಸು, ಫ್ಯಾಟ್ಸು, ಎನ್ಸೈಮ್ಸು ಇದನ್ನೆಲ್ಲ ನಾವು ಮಾಡಿದ್ರೆ ತಗೊಂಡು ಶರೀರಕ್ಕೆ ಕಳೆದ್ರೆ ಆದಂಥ ವೇಸ್ಟನ್ನು ನಮ್ಮ ಸಲಹೆ ಮುಖಾಂತರ ಹೋಗಿ ಕೊನೆಗೆ ಮಲಮೂತ್ರದಿಂದ ವಿಸರ್ಜನೆ ಆಗುತ್ತದೆ. ಅದನ್ನು ಆಹಾರವನ್ನು ನುಂಗಬಾರ್ದು, ಚೆನ್ನಾಗಿ ಅಗದು ತಿನ್ನಬೇಕು. ಯಾರು ಅಗದು ತಿಂತಾರೋ ಹೊಟ್ಟೆ ಹೆಚ್ಚಿಗೆ ಬರೋದಿಲ್ಲ ಅಂತ ಒಂದು ಕಂಡೀಷನ್ ಇದೆ, ಒಂದು ರೂಲ್ ಮಾಡಿದ್ದಾರೆ ಅಷ್ಟೇ. ಇನ್ನೊಂದು ಸೂತ್ರ ಏನಪ್ಪಾ ಅಂತಂದ್ರೆ, ನಾವೇನಾದರೂ ಮಲಗೋಕ್ ಮುಂಚೆ ಚೆನ್ನಾಗಿ ನಾವು ಹಾಲು ಕುಡಿದ್ಬಿಟ್ಟು ಪಟ್ಟಂತ ಹಾಗೆ ಮಲ್ಕೊಂಡ್ಬಿಟ್ರೆ, ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆದೇನೆ ಆಚಮನ ಮಾಡ್ದೇನೆ ಟೀ ಕಾಫಿ ಕುಡಿದ್ಬಿಟ್ರೆ ಈ ಟಾಕ್ಸಿನ್ ಅನ್ನೋ ಪದಾರ್ಥ ಶೇಖರಣೆ ಆಗಿ ಒಬಿಸಿಟಿನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಇದು ಆಯುರ್ವೇದ ಶಾಸ್ತ್ರ ಮುಂಚೆ ಹೇಳಿದ್ದಾರೆ. ಉಷಾ ಪಾನ ಮಾಡಬೇಕು ವಿನಃ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಕುಡಿಬಾರ್ದು ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಘಟಘಟ ಅಂತ ನೀರು ಕುಡಿಬೇಕಂತೆ. ಯಾವಾಗ ನಾವು ಬೆಳಗ್ಗೆ ಎದ್ದ ತಕ್ಷಣ ಟೀ ಕಾಫಿ ಕುಡಿತೀವಿ ಮತ್ತು ರಾತ್ರಿ ಊಟ ಆದ ತಕ್ಷಣ ಹಾಲು ಕುಡಿದ್ಬಿಟ್ಟು ಒಂದು 2-3 ಹಣ್ಣು ತಿಂದ್ಬಿಟ್ಟು ವಾಕ್ ಮಾಡಿದ್ರೆ ಸರಿ, ವಾಕ್ ಮಾಡಲಿಲ್ಲ ಅಥವಾ ಕೂತ್ಕೊಂಡು ಅರ್ಧ ಗಂಟೆ ಕೂರ್ಲಿಲ್ಲ ಅಂದ್ರೆ ಸಡನ್ ಆಗಿ ಮಲಗಿಬಿಟ್ಟ ಅಂದ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಒಬಿಸಿಟಿ ಎರಡು ಬರುತ್ತೆ. ಯಾರು ತುಂಬಾ ತೂಕವಾಗಿದ್ದಾರೋ, ಕೊಬ್ಬು ಜಾಸ್ತಿ ಇದೆಯೋ, ವೆಯ್ಟ್ ಜಾಸ್ತಿ ಇರ್ತದೋ ಅವರಿಗೆ ಮಲಬದ್ಧತೆ ರೋಗ ಇರುತ್ತೆ. ಅದಕ್ಕೆ ಕಾನ್ಸ್ಟಿಪೇಷನ್ ಅಂತ ಕರೀತಾರೆ. ಈ ಎಲ್ಲಾ ಸಮಸ್ಯೆಗಳು ಕ್ಯೂರ್ ಮಾಡ್ಕೊಳ್ಳಿಲ್ಲ ಅಂದಾಗ ನಿಧಾನಕ್ಕೆ ಗ್ಯಾಸ್ಟ್ರಿಟಿಕ್ ಶುರುವಾಗುತ್ತೆ. ಯಾವಾಗ ಗ್ಯಾಸ್ಟ್ರಿಟಿಕ್ ಶುರುವಾಯಿತು BP ಪ್ರೊಡ್ಯೂಸ್ ಮಾಡುತ್ತೆ. ಗ್ಯಾಸ್ಟ್ರಿಟಿಕ್ ಬಂದ್ರೆ BP ಫ್ರೀ, BPನೂ ಫ್ರೀ, ಗ್ಯಾಸ್ಟ್ರಿಟಿಕ್ಕು ಫ್ರೀ ಅಂದ್ರೆ ಇವೆರಡು ಸೇರಿಸ್ಕೊಂಡು ಇನ್ನೊಂದು ರೋಗ ಫ್ರೀ ಆಗಿ ಬರುತ್ತೆ, ಡಯಾಬಿಟೀಸ್ ಅಂತ. ಅದರಿಂದ ತೂಕ ಜಾಸ್ತಿ ಆದಷ್ಟು, ಒಬಿಸಿಟಿ ಆದಷ್ಟು, ಇಲ್ಲ ಪ್ರೀ ಡಯಾಬಿಟಿಕ್ ಕಂಡೀಷನ್ ಇರ್ತಾರೆ, ಇಲ್ಲ ಕಂಪ್ಲೀಟ್ಲಿ ಡಯಾಬಿಟಿಕ್ ಆಗಿಬಿಟ್ಟಿರ್ತಾರೆ. ಆದ್ರಿಂದ ಈ ಒಂದು ಒಬಿಸಿಟಿ ಮತ್ತೆ ಈ ವೆಯ್ಟ್ ಲಾಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯನಿಗೆ ಆಯುಸ್ಸು ಕಮ್ಮಿ ಆಗುತ್ತೆ. ಎರಡನೇದು, ಕೆಲವು ತುಂಬಾ ದಪ್ಪ ಆಗ್ಬಿಟ್ರೆ ಅವ್ರಿಗೆ ಬಟ್ಟೆ, ಅವ್ರ ಅಳತೆಗೆ ಬಟ್ಟೆ, ಪ್ಯಾಂಟು ಶರ್ಟು ಸಿಗಲ್ಲ, ಮತ್ತೆ ಅವ್ರ ಹೆಂಗಸರಿಗೆ ಆ ಸೈಜ್ ಚೂಡಿದಾರ ಸಿಗಲ್ಲ. ಅಕಸ್ಮಾತ್ ಅವ್ರು ಆ ಫ್ಯಾಟ್ಗೆ ಸೀರೆ ಉಟ್ಕೊಂಡ್ರೆ ಯಾವುದೋ ಒಂದು ಬೊಂಬೆಗೆ ಸೀರೆ ಉಡಿಸ್ದಂಗೆ ಕಾಣುತ್ತೆ. ಹೀಗೆ ಈ ಎಲ್ಲಾ ಒಂದು ರೀಸನ್ನ ಗಮನದಲ್ಲಿ ಇಟ್ಕೊಂಡೇ ಏನೋ ಅಗ್ನಿತಂತ್ರ ಸಾಧದಲ್ಲಿ ಈ ಪ್ರಾಬ್ಲಮ್ಗೆ ಒಂದು ವಿಶೇಷವಾದ ಮುದ್ರೆ ಮಂತ್ರವನ್ನ ತಿಳಿಸಿದ್ದಾರೆ. ಅದ್ಯಾವುದು ಮುದ್ರೆ ಮಂತ್ರ ಅನ್ನೋದನ್ನ ನಾನು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾ ವಿರಾಮಕ್ಕೆ ಮುಂಚೆ ಹೇಳ್ತಾ ಇದ್ದೆ, ಈ ವೆಯ್ಟ್ ಜಾಸ್ತಿ ಯಾಕಾಗತ್ತೆ, ಒಬಿಸಿಟಿ ಅನ್ನೋ ಖಾಲಿ ಏನಕ್ಕೆ ಬರುತ್ತೆ ಅಂತ. ಯಾರ ಜಾತಕದಲ್ಲಿ ಶುಕ್ರ ಲಗ್ನಾಧಿಪತಿ ಆಗಿರ್ತಾನೋ, ಶುಕ್ರನ ಜೊತೆಗೆ ಈ ಕುಜ ಯಾವಾಗಿರ್ತಾರೋ ಅವ್ರಿಗೆ ಸಿಕ್ಕಾಪಟ್ಟೆ ಏಜ್ ಆ ಗೋಚಾರ ದಶಾಭುಕ್ತಿ ಬಂದಾಗ ಹೊಟ್ಟೆ ದಪ್ಪಾಗಿ ವೆಯ್ಟ್ ಜಾಸ್ತಿ ಆಗ್ಬಿಡುತ್ತೆ. ಹೋದ ವರ್ಷ ಸಣ್ಣಕ್ಕಿದ್ದ ದಿಢೀರ್ ದಪ್ಪ ಆಗ್ಬಿಟ್ನಲ್ಲೋ, ಏನಿದೋ ಏನ್ ಕಾಯಿಲೆ ಅಂತ ಅಂತಿರ್ತೀವಿ ನಾವು. ಒಂದು ಯಾರು ಅತಿಯಾಗಿ ಕುಡಿತಾರೋ, ಅತಿಯಾಗಿ ಸ್ಮೋಕ್ ಮಾಡ್ತಾರೋ, ಅತಿಯಾಗಿ ಬೀಡ, ವಿಳ್ಳೆದೆಲೆ, ಮತ್ತೆ ಈಗ ಯಾವುದೋ ಅದು ಗುಟ್ಕ ಅಂತ ಅದೇನೋ ಬರ್ತದೆ, ಚಿಂಗಮ್ಮು, ಇದೆಲ್ಲ ತಿಂತಾರೋ ಅದೆಲ್ಲ ನಮ್ಮ ಒಳಗೆ ಸೇರಿ ಫ್ಯಾಟ್ನ ಜಾಸ್ತಿ ಮಾಡುತ್ತೆ, ಕೊಬ್ಬಿನ ಅಂಶ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ. ಇದು ಒಂದ್ಸಲ ಶೇಖರಣೆ ಆಗಿಬಿಟ್ರೆ, ಒಂದ್ಸಲ ತಳ ಊರ್ಬಿಟ್ರೆ ಹೊಟ್ಟೆ ಒಳಗಡೆ ಜಠರದಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಅಂತ ತೆಗೆಯಕ್ಕೆ ಕಷ್ಟ. ಅದಕ್ಕೆ ಎಂಥ ಮೆಡಿಸಿನ್ಸ್ ಕೊಟ್ಟರು, ಆಂಟಿಬಯೋಟಿಕ್ಸ್ ಕೊಟ್ಟರು ಹೋಗೋದಿಲ್ಲ. ಇದನ್ನೆಲ್ಲ ಹಿಂದಿನ ಕಾಲದಲ್ಲಿ, ಆಗಿನ ವೇದ ವಿಜ್ಞಾನ ಯುಗದಲ್ಲಿ ಋಷಿ ಮುನಿಗಳು ಈ ಕಲಿಯುಗ ಜನಕ್ಕೆ ಇವೆಲ್ಲ ಇದ್ದೇ ಇರುತ್ತೆ ಅಂತ ಸಮಸ್ಯೆ ಗೊತ್ತಿತ್ತೋ ಏನೋ, ಅದಕ್ಕೆ ಅವ್ರು ಹೇಳಿದ ಅಗ್ನಿತಂತ್ರ ಸಾಲಿ ಒಂದು ವಿಶೇಷವಾದಂಥ ಸರ್ಪದೇವತೆಗೆ ಸಂಬಂಧಪಟ್ಟಂತ ಒಂದು ಮಂತ್ರವನ್ನು ಹೇಳಿದ್ದಾರೆ. ಆ ಮಂತ್ರ ಮಾಡೋದಕ್ಕೆ ಮುಂಚೆ ಫಿಸಿಯೋಥೆರಪಿ ಮಾಡ್ಕೋಬೇಕು ಅಂತ. ನೋಡಿ, ಈಗ ಒಂದು ಮುದ್ರೆ ತೋರಿಸ್ತೀನಿ ನಾನು. ನಮ್ಮ ಹಸ್ತದಲ್ಲಿ ಈ ಉಂಗುರದ ಬೆರಳಿದೆಯಲ್ಲ, ಈ ಉಂಗುರದ ಬೆರಳು ಸೂರ್ಯಗ್ರಹ ಅಂತಾರೆ. ಈ ಉಂಗುರದ ಬೆರಳು, ಈ ಉಂಗುರ ಬೆರಳನ್ನ ಕರೆಕ್ಟಾಗಿ ಹಿಂಗೆ ಮರ್ಚ್ಬೇಕಂತೆ. ಮತ್ತೆ ಈ ಮಧ್ಯದ ಬೆರಳನ್ನು ಹಿಂಗೆ ಮರ್ಚ್ಬೇಕು. ಇವೆರಡು ಬೆರಳು ಮರ್ಚ್ಬಿಟ್ಟು ಶುಕ್ರ, ಸೂರ್ಯ ನೋಡಿ, ಇದು ಸೂರ್ಯ, ಇದು ಶನಿ. ಸೂರ್ಯಗ್ರಹ ಉಂಗುರದ ಬೆರಳು, ಶನಿ ಮಧ್ಯದ ಬೆರಳು. ಈ ಸೂರ್ಯ ಮತ್ತೆ ಶನಿ ಅಪ್ಪ ಮಗನ ಇಬ್ಬರನ್ನು ಮರ್ಚ್ಬಿಟ್ಟು ಹೆಬ್ಬೆಟ್ಟನ ಶುಕ್ರ ಮಧ್ಯದಲ್ಲಿ ಹಿಂಗೆ ಪ್ರೆಸ್ ಮಾಡ್ಬೇಕು. ಹಿಂಗೆ ಮಾಡ್ಬಿಟ್ಟು ಉಳಿದ ಎರಡು ಬೆರಳನ್ನ ಸ್ಟ್ರೈಟ್ ಆಗಿ ಇಟ್ಕೋಬೇಕು. ನೋಡಿ, ಈ ರೀತಿ ಎರಡು ಹಸ್ತದಲ್ಲಿ, ಈ ರೀತಿ ಎರಡು ಹಸ್ತದಲ್ಲೂ ಹಿಂಗೆ ಮಾಡಿದಾಗ ಇದಕ್ಕೆ ಮಹಾಸೂರ್ಯ ಮುದ್ರಾ ಅಂತ ಕರೀತಾರೆ. ಈ ಮಹಾಸೂರ್ಯ ಮುದ್ರೆಯನ್ನ ಧಾರಣೆ ಮಾಡಿ ಮಂಡಿ ಮೇಲೆ ಹಿಂಗೆ ಇಟ್ಕೊಂಡು ಕೂತ್ಕೊಂಡು
ಸ್ಟ್ರೈಟಾಗಿ ಕುತ್ಕೊಂಡು ಗೂನ್ ಬೆನ್ ತಗೊಂಡು ಅಗ್ನಿತಂತ್ರ ಸಾರದಲ್ಲಿ ಬರುವಂತ ಮಂತ್ರವನ್ನು ಹೇಳ್ಬೇಕಂತೆ. ಏನು? ಓಂ 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 ಅನಂತಮುಖಿ ಸ್ವಾಹ, 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 ಓಂ 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 ಅನಂತಮುಖಿ ಸ್ವಾಹ ಅನ್ನೋ ಮಂತ್ರನ 108 ಸಲ ಅರ್ಧ ಗಂಟೆ ಮುದ್ರೆ ಧಾರಣೆ ಮಾಡಿ ಜಪ ಮಾಡಬೇಕು. ಉತ್ತರಕ್ಕೆ ಮುಖ ಮಾಡಬೇಕು. ಉತ್ತರದಲ್ಲಿ ಮುಖ ಮಾಡಿ ಕೂತು ನಮ್ಮಲ್ಲಿ ನೆಗೆಟಿವ್ ವೈಬ್ರೇಷನ್ ಎಲ್ಲ ಹೋಗುತ್ತಂತೆ. ದಕ್ಷಿಣ ದಿಕ್ಕು ಪಾಸಿಟಿವ್ ಎನರ್ಜಿ ಆದ್ರೆ ಉತ್ತರ ನೆಗೆಟಿವ್ ಎನರ್ಜಿ. ಅದರಿಂದ ದಕ್ಷಿಣದಿಂದ ಬರುವಂತಹ ಪಾಸಿಟಿವ್ ಎನರ್ಜಿ ನಮ್ಮ ಶರೀರದಲ್ಲಿ ಉಳ್ಕೊಂಡು ನಮ್ಮಲ್ಲಿದ್ದಂಥ ಹಳೇದು ನಿನ್ನೆ ಮೊನ್ನೆ ಓದ್ ಜನ್ಮದ್ದು ಪ್ರತಿಯೊಂದು ಎಲ್ಲಾ ಹಳೆ ಹಳಸು ಎಲ್ಲ ನೆಗೆಟಿವ್ ಎನರ್ಜಿ ಉತ್ತರಾಭಿಮುಖವಾಗಿ ಕೊಚ್ಕೊಂಡು ಹೋಗುತ್ತೆ. ಅದಕ್ಕೆ ಉತ್ತರಕ್ಕೆ ಮುಖ ಮಾಡಿ ಇದನ್ನ ಮುದ್ರೆಯನ್ನ ಧಾರಣೆ ಮಾಡಿ ಓಂ 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 ಅನಂತಮುಖಿ ಸ್ವಾಹ, ಓಂ 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 ಅನಂತಮುಖಿ ಸ್ವಾಹ, ಓಂ 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 ಅನಂತಮುಖಿ ಸ್ವಾಹ, ಓಂ 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 ಅನಂತಮುಖಿ ಸ್ವಾಹ ಅನ್ನೋ ಮಂತ್ರ ಜಪ ಮಾಡ್ಬೇಕಂತೆ. ಮೊದಲ ಓಂಕಾರ ಸಹಸ್ರಾರದಿಂದ ಅನಾಹತ ಚಕ್ರದವರೆಗಂತೆ. ಸಹಸ್ರಾರದಿಂದ ಅನಾಹತ ಚಕ್ರ ಅಂದ್ರೆ ನೆತ್ತಿಯ ಭಾಗದಿಂದ ಹೃದಯದ ಮಧ್ಯಭಾಗದವರೆಗೆ ಒಂದು ಓಂಕಾರ. ಹೃದಯದ ಮಧ್ಯಭಾಗದಿಂದ ನಮ್ಮ ಈ ಗುಪ್ತ ಜನಾಂಗದ ಮೇಲೆ ಸ್ವಾದಿಷ್ಠಾನ ಚಕ್ರ ಅಲ್ಲಿಗೆ ಇನ್ನೊಂದು ಮೂರನೇ ಓಂಕಾರ. ಸ್ವಾದಿಷ್ಠಾನ ಚಕ್ರದಿಂದ ಕುಂಡಲಿನಿ ಜಾಗದಿಂದ ಪಾದದವರೆಗೂ ಓಂಕಾರ ನಾದ ಹೋಗಿ ನಮ್ಮ ಶರೀರದಕ್ಕಂತ ಎಲ್ಲಾ ಫ್ಯಾಟು ಬರ್ನ್ ಮಾಡತ್ತಂತೆ. ಅನಂತಮುಖಿ ಸ್ವಾಹ ಅನ್ನೋ ಮಂತ್ರ. ಅನಂತಮುಖಿ ಅಂದ್ರೆ ಅನಂತನ ಹೆಂಡತಿ ಅನಂತಮುಖಿ ಅಂತ. ಅನಂತ ಅನ್ನೋದು ನಾಗದೇವತ, ಅನಂತ ಕಾಳಸರ್ಪ. ಅದು ಅನಂತನ ಮೇಲೆ ಭಗವಾನ್ ಮಹಾವಿಷ್ಣು ಮಲಗಿದ್ದಾರಂತೆ. ಅದಕ್ಕೆ ಅವನ ಅನಂತ ಪದ್ಮನಾಭ ಅಂತ ಕರೀತಾರೆ. ಯಾವ ಸರ್ಪದ ಮೇಲೆ ಭಗವಂತ ಮಹಾವಿಷ್ಣು ಮಲಗಿದ್ದಾನೋ ಆ ಸರ್ಪವೇ ಅನಂತ. ಆ ಅನಂತನ ಮೇಲೆ ಮಲಗಿರುವಂತ ವ್ಯಕ್ತಿಗೆ ಅನಂತ ಪದ್ಮನಾಭ ಅಂತ ಹೇಳಿ. ಆ ಅನಂತನ ಹೆಂಡತಿ ಅನಂತಮುಖಿ ಅಂತ. ಇದು ಅಗ್ನಿತಂತ್ರ ಸಾರದಲ್ಲಿ ಈ ಮಂತ್ರವನ್ನು ಯಾರು ಜಪ ಮಾಡ್ತಾರೋ ವೆಯ್ಟ್ ಲಾಸ್ ಆಗತ್ತೆ, ಒಬಿಸಿಟಿ ಬರೋದಿಲ್ಲ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಇದಕ್ಕೆ ಮದ್ದು ಕೊಡ್ತಿರಲಿಲ್ಲ, ಟ್ರೀಟ್ಮೆಂಟ್ ಇರಲಿಲ್ಲ. ಋಷಿ ಮುನಿಗಳು ಆ ಮಕ್ಕಳಿಗೆ ಗುರುಕುಲದಲ್ಲೇ ಬಾಲ್ಯಾವಸ್ಥದಲ್ಲೇ ಈ ಮಂತ್ರ ಉಪದೇಶ ಮಾಡಿ ಮಂತ್ರನ ಬೆಳಗ್ಗೆ ಹೊತ್ತು ಪ್ರೇಯರ್ ಮಾಡಿಸ್ತಾ ಇದ್ರಂತೆ. ಏಜ್ ಆಗ್ತಾ ಆಗ್ತಾ ಹೊಟ್ಟೆ ಬರಬಾರ್ದು, ಏಜ್ ಆಗ್ತಾ ಆಗ್ತಾ ವೆಯ್ಟ್ ಜಾಸ್ತಿ ಆಗಬಾರ್ದು. ಅದಕ್ಕೋಸ್ಕರ ಯಾರಿಗೆ ವೆಯ್ಟ್ ಲಾಸ್ ಆಗ್ಬೇಕು ಅಂತಿದ್ದೀರೋ, ಯಾರಿಗೆ ಇಲ್ಲೆಲ್ಲ ಸೈಕಲ್ ಟೈರು, ಆಟೋ ರಿಕ್ಷಾ ಟೈರು, ಲಾರಿ ಬಸ್ ತರ ಟೈರ್ಗಳು ಯಾರಿಗಿರುತ್ತೋ ಅದೆಲ್ಲ ಬರ್ನ್ ಮಾಡಬೇಕು ಅಂದ್ರೆ ಈ ಮಹಾಸೂರ್ಯ ಮುದ್ರೆಯನ್ನು ಧಾರಣೆ ಮಾಡಬೇಕು. ಈ ಮುದ್ರೆಗೆ ಮಹಾಸೂರ್ಯ ಮುದ್ರಾ ಅಂತಾರೆ. ಇದನ್ನು ಮಾಡುವಾಗ ಶರೀರ ಬಿಸಿ ಆಗತ್ತೆ, ಬೆವರು ಬರುತ್ತೆ. ಸೂರ್ಯ ಹೀಟು. ಆದ್ರಿಂದ ಶನಿ ಫ್ಯಾಟ್ ನ ಬರ್ನ್ ಮಾಡುವಂತ ಶಕ್ತಿ ಇರೋದು ಶನಿ ಗ್ರಹಕ್ಕೆ. ಶನಿ ಸಣ್ಣಕ್ಕೆ ಮಾಡುವಂತ ವ್ಯಕ್ತಿತ್ವ, ಎಂತ ಧನಿಕನನ್ನು ಭಿಕ್ಷುಕನಾಗಿ ಮಾಡುವಂತ ವ್ಯಕ್ತಿತ್ವ ಶನಿ ಗ್ರಹಕ್ಕಿದೆ. ಅದರಿಂದ ಕೊಬ್ಬನ್ನ ಕರಗಿಸೋ ಶಕ್ತಿ ಶನಿ ಗ್ರಹಕ್ಕಿದೆ. ಅದಕ್ಕೆ ಬೇಕು ಬೆಂಕಿ. ಆ ಬೆಂಕಿ ಬೇಕು ಅಂದ್ರೆ ಸೂರ್ಯ ಬೇಕು. ಸೂರ್ಯ ನಮ್ಮ ಉಂಗುರು ಬೆರಳಲ್ಲಿದ್ದಾನೆ. ಅದರಿಂದ ಸೂರ್ಯ ಮತ್ತೆ ಶನಿ ಮೇಲೆ ಶುಕ್ರನ ಪ್ರೆಸ್ ಮಾಡಿದಾಗ ಓಂ 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 ಅನಂತಮುಖಿ ಸ್ವಾಹ, ಓಂ 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 ಅನಂತಮುಖಿ ಸ್ವಾಹ ಅಂತ ಹೇಳ್ಬೋದು. ಇದನ್ನು ವೇದ ತರನು ಹೇಳ್ತಾರೆ. ವೇದ ಮಂತ್ರ ಓಂ 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 ಅನಂತಮುಖಿ ಸ್ವಾಹ, ಓಂ 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 ಅನಂತಮುಖಿ ಸ್ವಾಹ ಅಂತ ಹೇಳ್ತಾರೆ. ಮಂತ್ರದಲ್ಲಿ ಮುಖಾಂತರ ಹೇಳ್ಬೇಕು ಅಂದ್ರೆ ಓಂ 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 ಅನಂತಮುಖಿ ಸ್ವಾಹ, ಓಂ 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 ಅನಂತಮುಖಿ ಸ್ವಾಹ, ಓಂ 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 ಅನಂತಮುಖಿ ಸ್ವಾಹ ಅಂತ 30, 40, 50ನೇ ಮಂತ್ರ, 60ನೇ ಮಂತ್ರ, 70ನೇ ಮಂತ್ರ ಕೇಳುವಾಗ ಒಟ್ಟು 108 ಹೇಳಬೇಕು. 50 ದಾಟಿದ ತಕ್ಷಣ ಶರೀರ ಎಲ್ಲ ಕಂಪನ ಮಾಡುತ್ತೆ, ಬೆವರುತ್ತೆ, ಒಳಗೆಲ್ಲ ಏನೋ ಹರಿದಂಗಾಗತ್ತೆ. ಈ ಮಂತ್ರ ಹೇಳುವಾಗ, ಈ ಮುದ್ರೆ ಧಾರಣೆ ಮಾಡುವಾಗ ಆಗ ನಿಧಾನಕ್ಕೆ ಎಲ್ಲ ತೂಕ ಕಮ್ಮಿ ಆದಂಗಾಗತ್ತೆ. ಇದು ಮುದ್ರೆ ಮಾಡಿ ಮಂತ್ರ ಹೇಳಿದ 15 ನಿಮಿಷಕ್ಕೆ ರೀಸಸ್ ಬರುತ್ತೆ. ಮಲ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಮನಸ್ಸು ಬರುತ್ತೆ. ಆಗ ಹೋಗಿ ಮಾಡ್ಬಿಡ್ಬೇಕು. ಆಗ ಆ ಮಲ ಮೂತ್ರದಿಂದ ಆ ಅನ್ವಾಂಟೆಡ್ ಫ್ಯಾಟ್ ಏನು ಕೊಬ್ಬು ಅಂತ ಕರಿತೀವೋ ಅದು ಈಚೆ ಜಗತ್ತೆ. ಫ್ಯಾಟ್ಸು, ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವೈಟಮಿನ್ಸು, ಎನ್ಸೈಮ್ಸ್ ಇದು ಎಷ್ಟು ಬೇಕೋ ನಮ್ಮ ಶರೀರ ಇಟ್ಕೊಂಡು ಉಳಿಕೆದೆಲ್ಲ ಹೊರಗಾಗತ್ತೆ. ಈ ಮಂತ್ರದ ಶಕ್ತಿ. ಮಂತ್ರ ಸೌಂಡ್ ಥೆರಪಿ, ಮುದ್ರಾ ಫಿಸಿಯೋಥೆರಪಿ. ಅದು ಕಣ್ಮುಚ್ಕೊಂಡು ಮಾಡಿದ್ರೆ ಧ್ಯಾನ ಅಂತ ಆಗತ್ತೆ. ಆಗ ಈ ಮಂತ್ರ ಎಲ್ಲ ಹೇಳಿದ್ಮೇಲೆ ನಮ್ಮ ಮನಸ್ಸಲ್ಲಿ 10 ಸಲ ಹೇಳ್ಕೋಬೇಕು.
ನನ್ನ ವೇಟ್ ಲಾಸ್ ಆಗಲಿ, ಕಮ್ಮಿ ಆಗಲಿ, ನನಗೆ ಬಂದಿರೋ ಒಬೆಸಿಟಿ ನಿವಾರಣೆ ಆಗಲಿ ಅಂತ ಮನಸ್ಸಲ್ಲೇ ಇನ್ಸ್ಟ್ರಕ್ಷನ್ ಸಬ್ ಕಾನ್ಶಿಯಸ್ ಮೈಂಡ್ಗೆ, ಸುಪ್ತ ಮನಸ್ಸಿಗೆ ನಾವು ಆಟೋ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಕಂಟಿನ್ಯೂಸ್ ಆಗಿ ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಅದೇನಾಗುತ್ತೆ, ಎಲ್ಲಾ ಸೆಲ್ಲಲ್ಲಿ ಹೋಗಿ ಅಟ್ಯಾಕ್ ಮಾಡುತ್ತೆ ಆ ಒಂದು ವೈಬ್ರೇಷನ್. ಆಗ ಸೆಲ್ಸ್ ಅಲ್ಲಿ ಇರೋದೆಲ್ಲ ಈಚೆ ತೆಗೀತು ಅಂದ್ರೆ ಟಿಶ್ಯೂ ಕ್ಲೀನ್ ಆಯ್ತು ಅಂತ ಅರ್ಥ. ಟಿಶ್ಯೂ ಕ್ಲೀನ್ ಆಯ್ತು ಅಂದ್ರೆ ಒಂದು ಆರ್ಗನ್ಸ್ ಕ್ಲೀನ್ ಆಯ್ತು ಅಂತ ಅರ್ಥ. ಈ ಭಾಗನೋ ಒಂದು ಆರ್ಗನ್ ಕ್ಲೀನ್, ಎಲ್ಲ ಆರ್ಗನ್ ಕ್ಲೀನ್ ಆಯ್ತು ಅಂದ್ರೆ ಇಡೀ ಹೋಲ್ ಸಿಸ್ಟಮೇ ಬಾಡಿನೇ ಕ್ಲೀನ್ ಆಯ್ತು ಅಂತ ಅರ್ಥ. ಹೀಗೆ ಇಂದಿನ ಕಾಲದಲ್ಲಿ ಯಾವುದೇ ಮೆಡಿಸಿನ್ ಇಲ್ದಾನೆ, ಯಾವುದೇ ಔಷಧಿ ಇಂಜೆಕ್ಷನ್ ಇಲ್ದಾನೆ, ಯಾವುದೇ ರೀತಿ ಥೆರಪಿ ಇಲ್ದಾನೆ, ವೇದ ವಿಜ್ಞಾನ ಆಗಿರ್ತಾನೆ ಕಾಲದಲ್ಲಿ ಋಷಿಮುನಿಗಳು ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಈ ಒಂದು ಮಂತ್ರ, ಈ ಮುದ್ರೆ ಹೇಳಿಕೊಟ್ಟು ಇದನ್ನ ಜಪ ಮಾಡಿಸ್ತಾ ಇದ್ರಂತೆ. ಈ ಒಂದು ಶಕ್ತಿಯಿಂದ ಒಬಿಸಿಟಿ ಮತ್ತೆ ವೇಟ್ ಲಾಸ್ ಮಾಡ್ಕೊಳ್ಳೋದು ಏನು ಅನ್ನೋದನ್ನ ಸುಲಭ ಉಪಾಯ ಕೊಟ್ಟಿದ್ದಾರೆ. ಆದರೆ ನಾವು ಇದನ್ನ ಮರೆತು ಔಷಧಿ, ಟಾನಿಕ್, ಇಂಜೆಕ್ಷನ್ ಅಂತ ಹೊರಟ್ಬಿಟ್ಟಿದ್ದೀವಿ. ಇದೊಂದು ಬಹಳ ದುರಂತ. ಇದನ್ನ ಅಳವಡಿಸ್ಕೊಳ್ಳಿ, ನೀವು ಮಾಡಿ, ಇದನ್ನ ಪ್ರಯೋಗ ಪಡೆದು ಇದು ಸಕ್ಸಸ್ ಆಯ್ತು ಅಂದ್ಮೇಲೆ 4 ಜನಕ್ಕೆ ಈ ಜ್ಞಾನವನ್ನು ಹಂಚಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.